ಅಕ್ರಮ ಜೂಜಾಟದ ಅಡ್ಡಿಯ ಮೇಲೆ ದಾಳಿಯನ್ನ ನಡೆಸಿ 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಶ್ರೀನಿವಾಸಪುರ ಪೊಲೀಸರು. ಶ್ರೀನಿವಾಸಪುರ ತಾಲೂಕಿನ ರಾಜಗುಂಡಪಲ್ಲಿಯಲ್ಲಿ ಆಲ್ರೆಡಿ ಪ್ಲಾನ್ ಮಾಡಿಕೊಂಡ ಹಾಗೆ 8 ಜನರ ಗುಂಪೊಂದು ಅಕ್ರಮವಾಗಿ ಇಸ್ಪೀಟ್ ಜೂಜಾಟವನ್ನ ಆಡ್ತಾ ಇರ್ತಾರೆ. ಸೊ ಈ ಒಂದು ಘಟನೆಯ ಕುರಿತು ಶ್ರೀನಿವಾಸಪುರ ಪೊಲೀಸರಿಗೆ ಬಾತ್ಮೀದಾರರಿಂದ ಮಾಹಿತಿ ದೊರಕುತ್ತೆ. ಕೋಲಾರ ಜಿಲ್ಲೆಯ ಎಸ್ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಶ್ರೀನಿವಾಸಪುರ ಪೊಲೀಸರು ಜೂಜಾಟದ ಅಡ್ಡಿಯ ಮೇಲೆ ದಾಳಿಯನ್ನ ನಡೆಸಿ ಜೂಜಾಟದಲ್ಲಿ ಪಣವಾಗಿಟ್ಟಿದ್ದ ಹಣವನ್ನ ಹಾಗೆ 8 ಜನ ಆರೋಪಿಗಳಾದ ಚಂದ್ರ, ಸುರೇಶ, ಬಾಬಾಜಾನ್, ಆನಂದ್, ಸುಬ್ರಮಣಿ, ನಾಗರಾಜ್, ಚಕ್ರವರ್ತಿ ಹಾಗೂ ಅರ್ಜುನ್ ಕುಮಾರ್ ಅನ್ನೋ 8 ಜನ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ. ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕೋಲಾರದಲ್ಲಿ ಡ್ರೋನ್ ಬೀಟ್ಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಕೋಲಾರ ಜಿಲ್ಲಾ ಪೊಲೀಸರು. ಸೊ ಯಾರೇ ಆಗ್ಲಿ, ಎಲ್ಲೇ ಆಗ್ಲಿ, ಅಂದ್ರೆ ಜನನಿಬಿಡ ಪ್ರದೇಶಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ, ಮಾವಿನ ತೋಪುಗಳಲ್ಲಿ ಯಾರೂ ನಮ್ಮನ್ನ ನೋಡ್ತಾ ಇಲ್ಲ ಅಂತ ಅಕ್ರಮ ಚಟುವಟಿಕೆಗಳಲ್ಲಿ ಏನಾದ್ರೂ ನೀವು ತೊಡಗಿದ್ರೆ ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಗೋದು ಗ್ಯಾರಂಟಿ. ಇದೇ ರೀತಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅಂತ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದ ಆರೋಪಿಗಳನ್ನ ಡ್ರೋನ್ ಬೀಟ್ಸ್ ನಲ್ಲಿ ಕ್ಯಾಮರಾದಲ್ಲಿ ಸರಿಯಾದ ವಿಜುವಲ್ಸ್ ಅನ್ನ ಆಧರಿಸಿ ಅಪರಾಧಿಗಳನ್ನ ಹಿಡಿದು ಕಾನೂನು ರೀತಿ ಕ್ರಮವನ್ನ ಜರುಗಿಸಲಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.